ಅವಶ್ಯಕ ಪರ್ಯಾಣಿ ಭಾವನೆ ಭಾಗ 3. ಅವಶ್ಯಕ ಪರ್ಯಾಣಿ ಭಾವನೆ ಭಾಗ 3. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ, ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಅವಶ್ಯಕ ಪರ್ಯಾಣಿ ಭಾವನೆಯ ಭಾಗವನ್ನು 3 ಕೇಳ್ತಾ ಇದ್ದೀರಿ. 2 ಭಾಗಗಳು ಹಿಂದೆ ಮುಗಿದೋಗಿದ್ದಾವೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಏನು ಮುಂದೆ ಇಲ್ಲಿ ಅವಶ್ಯಕಗಳ ಬಗ್ಗೆ 6 ಅವಶ್ಯಕಗಳ ಬಗ್ಗೆ ಅತಿ ವಿಸ್ತಾರವಾದ ವರ್ಣನೆ 2 ಹಿಂದಿನ ಭಾಗಗಳಲ್ಲಿ ಮುಗಿದು ಹೋಗಿದ್ದಾವೆ. ಅದಕ್ಕೆ ನಾನು ಒಂದು ಉದಾಹರಣೆಯಾಗಿ ಕಥಾ ರೂಪದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ, ಅದು ನಿನ್ನೆ ಸಮಯ ಆಗಿಲ್ಲ, ಈಗ ಹೇಳ್ತೀನಿ ಕೇಳ್ರಿ. ಭಾಳ ಮಹತ್ವಪೂರ್ಣ, ಭಾಳ ಸುಂದರವಾದ ಈ ಘಟನೆ ಇದು. ಇದನ್ನು ನೀವು ನೆನ್ಪಿಟ್ಕೋಬೇಕು. ಒಂದು ರಾಜ್ಯದಲ್ಲಿ ಒಬ್ಬ ಪ್ರಬಲನಾದ ರಾಜ ಆಳ್ತಾ ಇದ್ದ. ಅವನಲ್ಲಿ ಮುಖ್ಯ ಒಬ್ಬ ಮಂತ್ರಿ ಮತ್ತು ಪುರೋಹಿತ ಎಲ್ಲ ರೀತಿ ಕೆಲಸ ಮಾಡುವಂಥ ಅತಿ ಚಾಣಕ್ಷನಾದಂತಹ ಒಬ್ಬ ಸೂರ್ಯಮಿತ್ರ ಎಂಬ ಬ್ರಾಹ್ಮಣ ಇದ್ದ. ಆ ಸೂರ್ಯಮಿತ್ರ ಅನ್ನುವಂತಹ ಬ್ರಾಹ್ಮಣ ಪ್ರತಿದಿನ ಸಂಧ್ಯಾ ವಂದನೆ ಎಲ್ಲ ಮಾಡುತ್ತಿದ್ದ ಒಂದು ಕೊಳದಲ್ಲಿ ಹೋಗಿ. ಆ ಕೊಳದಲ್ಲಿ ನೀರು ಬೇಕಾದಷ್ಟಿತ್ತು ಮತ್ತು ಕಮಲಗಳು ಎಲ್ಲ ಅರಳಿದ್ದವು. ಸಂಧ್ಯಾ ವಂದನೆಗೆ ಹೋದಾಗ ಒಂದು ಸಲ ಒಂದು ಘಟನೆ ಆಯಿತು. ಏನು ಅಂತಂದರೆ, ಅವನ ಕೈಯಲ್ಲಿ ಇದ್ದಂತಹ ರಾಜ ಮುದ್ರೆ ಉಂಗುರ ಕಳಚಿ ಕೆಳಗಡೆ ಬಿತ್ತು. ಅದು ಅವನಿಗೆ ಗೊತ್ತಾಗಿಲ್ಲ. ಸಂಧ್ಯಾ ವಂದನೆ ಮುಗಿಸಿ ಮನೆಗೆ ಹೋದ ನಂತರ ನೋಡಿದ ರಾಜ ಮುದ್ರೆ ಇಲ್ಲ. ರಾಜ ಅತ್ಯಂತ ಕಠೋರ ಕಠಿಣ ಹೃದಯಿ ಇದ್ದ. ಯಾರಿಗೂ ಕೂಡ ಅವನು ಕಠಿಣ ಸಜ್ಜೆಗಳನ್ನು ಯಾರಿಗೆ ಬೇಕಾದ್ರೂ ಕೊಡ್ತಾ ಇದ್ದ. ಈಗ ಬ್ರಾಹ್ಮಣನಿಗೆ ದೊಡ್ಡ ಸಂಕಟಕ್ಕೆ ಬಂತು. ಇದು ರಾಜ ಮುದ್ರೆ ಇರುವಂತಹ ಉಂಗುರ ಎಲ್ಲೋ ಬಿದ್ದೋಗಿದೆ, ಎಲ್ಲಿ ಬಿದ್ದಿದೆ ಅಂತ ಗೊತ್ತಿಲ್ಲ ಅವನಿಗೆ, ಅದು ಗೊತ್ತಿಲ್ಲ. ಬಹಳ ದೊಡ್ಡ ಚಿಂತೆ ಅವನಿಗೆ ಪ್ರಾರಂಭ ಆಯಿತು. ಆವಾಗ ಅವನ ಯಾವುದೋ ಒಂದು ಪುಣ್ಯದ ಉದಯದಿಂದ ಒಂದೊಂದು ಸಲ ಏನಾಗ್ತದೆ ಅಂದರೆ, ಕಷ್ಟಗಳು ಬರುವುದು, ಸಂಕಟ ಬರುವುದು ಕೂಡ ಒಳ್ಳೆಯದಕ್ಕೆ ಇರುತ್ತದೆ. ಆ ರೀತಿ ಪುರಾಣಗಳು ಅನೇಕ ಸ್ಥಳದಲ್ಲಿ ಹೇಳ್ತವೆ. ಅದು ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಆದರೆ ಇವನಿಗೆ ಒಂದು ದೊಡ್ಡ ಸಂಕಟ ಬಂದ ಹಾಗೆ ಆಯಿತು. ಯಾರಿಗೆ? ಮಿತ್ರ ಬ್ರಾಹ್ಮಣನಿಗೆ. ಆದರೆ ಆ ಸಂಕಟ ಕೂಡ ಅವನನ್ನು ಬಹಳ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡೋದಿದೆ. ಮುಂದೆ ಏನಾಗ್ತದೆ ಕೇಳ್ರಿ. ಆವಾಗ ರಾತ್ರಿ ಎಲ್ಲ ಚಿಂತನೆ ಮಾಡಿದ. ಅವನಿಗೆ ಯಾವ ಉಪಾಯ ಕೂಡ ಹೊಳೆದಿಲ್ಲ. ಆದರೆ ಕೊನೆಗೆ ಒಂದು ಉಪಾಯ ಹೊಳೆಯಿತು. ಏನು ಅಂತಂದರೆ, ಒಂದು ಅಲ್ಲೇ ರಾಜ್ಯದ ಪಕ್ಕದಲ್ಲಿ ಒಂದು ದೊಡ್ಡ ಕಾಡಿತ್ತು. ಆ ಕಾಡಿನಲ್ಲಿ ಒಬ್ಬರು ಸುಧರ್ಮಾಚಾರ್ಯ ಅನ್ನುವಂತಹ ಮಹಾಮುನಿ ವಿರಾಜಮಾನ ಇದ್ದರು. ಅವನು ಅವರನ್ನು ಕೇಳೋದಕ್ಕೆ ಅಲ್ಲಿಗೆ ಹೋದ. ಬೆಳಿಗ್ಗೆ ಅವರಿಗೆ ನಮಸ್ಕಾರ ಮಾಡಿ ಸುಧರ್ಮಾಚಾರ್ಯರಿಗೆ ನಡೆದ ಘಟನೆಯನ್ನು ಹೇಳಿದ ಸೂರ್ಯಮಿತ್ರ ಬ್ರಾಹ್ಮಣ. ಹೇ ಮುನಿರಾಜ್, ನನ್ನನ್ನು ದಯವಿಟ್ಟು ಕಾಪಾಡ್ರಿ. ಆ ಉಂಗುರ ಎಲ್ಲಿ ಬಿದ್ದಿದೆ ಅಂತ ಹೇಳ್ರಿ. ಆವಾಗ ಅವಧಿ ಜ್ಞಾನದಿಂದ ಸಂಪನ್ನರಿದ್ದಂತಹ ಈ ಸುಧರ್ಮಾಚಾರ್ಯರು ಇವನ ಮುಂದಿನ ಭವಿತವ್ಯವನ್ನು ತಿಳಿದು ಬಿಟ್ರು. ಯಾಕೆಂದರೆ ಅವಧಿಜ್ಞಾನಿ ಮುನಿ ಸಾಮಾನ್ಯ ಇರೋದಿಲ್ಲ. ಒಬ್ಬೊಬ್ಬರು ಅವಧಿಜ್ಞಾನಿ ಮುನಿ ಹೀಗಿರ್ತಾರೆ, ಜೀವದ ಅಸಂಖ್ಯಾತ ಭವ, ಹಿಂದಿಂದ ಎಲ್ಲ ಘಟನೆ ಇನ್ನು ಮುಂದೆ ನಡೆಯುವಂಥ ಅಸಂಖ್ಯಾತ ಭವಗಳವರೆಗೆ ತಿಳಿದು ಬಿಡ್ತಾರೆ. ಅಷ್ಟು ಪ್ರಬಲರಾದ ಅವಧಿಜ್ಞಾನಿ ಮುನಿಗಳು ಒಬ್ಬೊಬ್ಬರು ಇರ್ತಾರೆ. ಅದರಲ್ಲಿ ಈ ಸುಧರ್ಮಾಚಾರ್ಯ ಕೂಡ ಅತ್ಯಂತ ಪ್ರಬಲ ಸಂಯಮಿ ಅವಧಿಜ್ಞಾನಿ ಮುನಿ ಇದ್ದರು. ಅವರು ಸೂರ್ಯಮಿತ್ರ ಬ್ರಾಹ್ಮಣನಿಗೆ ಹೇಳಿದ್ರು, ಏನು ವಿಚಾರ ಮಾಡಬೇಡ. ನಿನ್ನೆ ನೀನು ಯಾವ ಸ್ಥಾನದಲ್ಲಿ ಸಂಧ್ಯಾ ವಂದನೆ ಮಾಡಲು ಹೋಗಿದ್ದೆ, ಅಲ್ಲಿ ಕಮಲದ ಒಳಗಡೆ ಅದು ಬಿದ್ದಿದೆ. ಈಗ ಕಮಲ ಮುಚ್ಚಿಕೊಂಡಿದೆ. ಸೂರ್ಯ ಉದಯ ಆದ ತಕ್ಷಣ ಕಮಲ ತಾನೇ ತೆರೆಯುತ್ತದೆ. ಅದರಲ್ಲಿ ಉಂಗುರ ಬಿದ್ದಿದೆ, ಅದನ್ನು ನೀನು ಎತ್ತಿಕೋ. ಇದನ್ನು ಕೇಳಿದಂತಹ ಸೂರ್ಯಮಿತ್ರ ಬ್ರಾಹ್ಮಣ ಅಲ್ಲಿಗೆ ಹೋಗಿ, ಎಲ್ಲಿ ಸಂಧ್ಯಾ ವಂದನೆ ಮಾಡಿದ್ದ ಅಲ್ಲಿಗೆ ಹೋಗಿ ಆ ಉಂಗುರವನ್ನು ಎತ್ತಿಕೊಂಡ. ಸಿಕ್ತು ಅಲ್ಲಿ ಅದು. ಅದನ್ನು ಹಾಕಿಕೊಂಡು ಬರ್ತದಾನೆ ಅವನು. ಬರಬೇಕಿದ್ರೆ ದಾರಿಯಲ್ಲಿ ಸೂರ್ಯಮಿತ್ರ ಬ್ರಾಹ್ಮಣನಿಗೆ ತಲೆಯಲ್ಲಿ ಒಂದು ವಿಷಯ ಬಂತು. ದಿಗಂಬರ ಮುನಿಗಳು ಕಳೆದು ಅವನಿಗೆ ಅವಧಿಜ್ಞಾನ ಗೊತ್ತಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಅವಧಿಜ್ಞಾನ ಅಂತ ಹೇಳೋದಕ್ಕೆ ಅವನಿಗೆ ಬರುವುದಿಲ್ಲ. ದಿಗಂಬರ ಮುನಿರಾಜರ ಹತ್ರ ಯಾವ ಜ್ಞಾನ ಇದೆ ಅವನಿಗೆ ಗೊತ್ತಿಲ್ಲ. ಸೂರ್ಯಮಿತ್ರನಿಗೆ ಅವನಿಗೇನು ತಲೆ ಒಳಗಡೆ ಒಂದೇ ವಿಷಯ ಏನು ಬಂತು ಅಂತಂದರೆ, ಅರೆ, ಕಳೆದು ಹೋದಂಥ ವಸ್ತುವನ್ನು ಹುಡುಕುವಂಥ ಜ್ಞಾನ ಆ ದಿಗಂಬರ ಮುನಿಗಳಿಗೆ ಇದೆ, ನಾನು ಕೂಡ ಆ ಜ್ಞಾನವನ್ನು ಕಲಿಬೇಕು ಅಂತ ಹೇಳಿ ವಿಚಾರ ಮಾಡ್ದ.
ರಾಜನ ಮಹಲಿಗೆ ಹೋಗಿ ಮುದ್ರೆ ಉಂಗುರವನ್ನು ರಾಜನಿಗೆ ಒಪ್ಪಿಸಿದ. ರಾಜ, ನನಗೆ ಸ್ವಲ್ಪ ದಿನಗಳು ರಜೆ ಬೇಕು, ನಾನು ಏನೋ ಒಂದು ವಿದ್ಯೆಯನ್ನು ಕಲಿಯೋನಿದ್ದೀನಿ ಅಂತ ಹೇಳಿಬಿಟ್ಟ. ರಾಜನಿಗೆ ಇದು ಯಾವುದೂ ಅರ್ಥ ಆಗಿಲ್ಲ. ರಾಜ ಆಯಿತು ಅಂತ ಹೇಳಿಬಿಟ್ಟ. ಆವಾಗ ರಾಜನ ಮುದ್ರೆ ಉಂಗುರವನ್ನು ಕೊಟ್ಟು ರಾಜನಿಗೆ ನಮಸ್ಕಾರ ಮಾಡಿ ಸೂರ್ಯಮಿತ್ರ ಬ್ರಾಹ್ಮಣ ಮತ್ತೆ ಸುಧರ್ಮಾಚಾರ್ಯರ ಹತ್ರ ಬಂದ. ಸುಧರ್ಮಾಚಾರ್ಯರು ಕೇಳಿದ್ರು, ಏನಪ್ಪ ಏನಾಯಿತು? ಭಗವಾನ್, ಉಂಗುರ ಸಿಕ್ತು, ಅದನ್ನು ರಾಜನಿಗೆ ಕೊಟ್ಟಿದ್ದೀನಿ, ನಿಮ್ಮಿಂದ ನಾನೊಂದು ವಿದ್ಯೆ ಕಲಿಬೇಕು. ಸುಧರ್ಮಾಚಾರ್ಯರು ಅವಧಿಜ್ಞಾನಿ ಇದ್ರು, ಅವನಿಗೆ ಗೊತ್ತು ಇವನು ಏನು ಕೇಳ್ತಾನೆ ಅಂತೇಳಿ. ಏನಪ್ಪ ಅಂತಂದ್ರು, ನಿಮಗೆ ಕಳೆದು ಹೋದಂಥ ವಸ್ತುವನ್ನು ಹುಡುಕುವಂತಹ ಜ್ಞಾನ ಬಂದಿದೆ, ನನಗೂ ಕೂಡ ಆ ಜ್ಞಾನವನ್ನು ಕಲಿಸಿಕೊಡ್ರಿ. ಸುಧರ್ಮಾಚಾರ್ಯರು ಅದನ್ನು ಅವಧಿಜ್ಞಾನ ಅಂತ ಹೇಳಿಲ್ಲ ಅವನಿಗೆ. ಅವನ ಭವಿತವ್ಯವನ್ನು ತಿಳಿದು ಹೇಳಿದರು, ನೋಡಪ್ಪ, ಅದು ಹಾಗೇ ಇಲ್ಲ. ಆ ಜ್ಞಾನ ಬರಬೇಕಿದ್ರೆ ನೀನು ನನ್ನ ರೀತಿ ದಿಗಂಬರಂ ಆಗಬೇಕು. ಆ ವಿದ್ಯೆಯ ಲೋಭದಿಂದ ಈ ಸೂರ್ಯಮಿತ್ರ ಬ್ರಾಹ್ಮಣ ದಿಗಂಬರ ಮುನಿಯಾಗಿ ಬಿಟ್ಟ. ಆವಾಗ ಸುಧರ್ಮಾಚಾರ್ಯರು ಎಷ್ಟು ದೊಡ್ಡ ಸಂಯಮಿ ಮುನಿ, ಅವರು ಈ ಸೂರ್ಯಮಿತ್ರ ಮಹಾಮುನಿಗೆ ಶಾಸ್ತ್ರ ಕಲಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಸೂರ್ಯಮಿತ್ರ ಅತ್ಯಂತ ಸಮತಾ ಭಾವನೆಯಿಂದ ಅತ್ಯಂತ ಶ್ರದ್ಧೆಯಿಂದ ಶಾಸ್ತ್ರ ಕಲಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಶಾಸ್ತ್ರ ಕಲಿತಾ 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 ಜೈನ ಶಾಸ್ತ್ರ ಹಾಗೇ ಇದೆ. ಅದು ಕಲಿತಾ 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 ಮುಂದೆ ಯಾವ ರೀತಿ ನಿಧಿಗಳನ್ನು ತೆಗೆದು ತೋರಿಸ್ತದೆ ಅಂತಂದರೆ ಅದು ಅದ್ಭುತ. ಅದನ್ನು ಕೇವಲಿ ಭಗವಾನ್ರೇ ವರ್ಣನೆ ಮಾಡಬೇಕು. ಇನ್ನು ಶ್ರುತಕೇವಲಿಗಳೇನಾದ್ರು ವರ್ಣನೆ ಮಾಡ್ಬೋದು ಅಷ್ಟೇ. ಅದು ನನ್ನ ಬಾಯಿಂದ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜೈನ ಧರ್ಮದಲ್ಲಿ, ಜೈನ ಶಾಸ್ತ್ರದಲ್ಲಿ ಆ ರೀತಿ ಶಕ್ತಿ ಇದೆ. ವಿಶೇಷವಾದ ಒಂದು ಅದ್ಭುತವಾದ ಶಕ್ತಿ ಅದರಲ್ಲಿದೆ. ಅದು ಯಾರಿಗೆ ಗೊತ್ತು ಅವರಿಗೆ ಗೊತ್ತು. ಸುಮ್ಮನೆ ಮಾತಿನಲ್ಲಿ ಹೇಳಿದರೆ ಅದನ್ನೇನು ಉಪಯೋಗ ಇಲ್ಲ. ಆ ರೀತಿ ಅನುಭವ ಈ ಸೂರ್ಯಮಿತ್ರ ಬ್ರಾಹ್ಮಣನಿಗೆ ಆಗ್ತಾ ಬಂತು. ಅವನು ಅವಶ್ಯಕಗಳನ್ನು, ಅಂದರೆ ಯಾವುದು ಸಮತಾ, ಸ್ತುತಿ, ವಂದನ, ಪ್ರತಿಕ್ರಮಣ, ಇದೆಲ್ಲ ಹಿಂದೆ ಹೇಳಿದೆಯಲ್ಲ ನಿಮಗೆ, ಅದನ್ನೆಲ್ಲನೂ ಅವನು ಸರಿಯಾದ ಸಮಯಕ್ಕೆ ಸರಿಯಾಗಿ ಮಾಡ್ತಾ ಬಂದ. ಈಗ ಅವನಿಗೆ ಈ ಕಳೆದೋದ ವಸ್ತು ಇದೆಲ್ಲ ಸ್ವಲ್ಪ ಮರಿತಾ ಬಂತು. ಈ ವಿಷಯ ಮರಿತು. ಅವನು ಇದರಲ್ಲಿ ಶಾಸ್ತ್ರದಲ್ಲಿ ಮಗನಾದ. ಯಾಕೆಂದರೆ ಶಾಸ್ತ್ರ ಅಂಥ ದೊಡ್ಡ ಅಮೂಲ್ಯವಾದ ನಿಧಿ ಇದೆ, ಅದ್ರ ಒಳಗಡೆ ಮಗನ ಆಗಿಬಿಟ್ಟ. ಕೇವಲ 1 ವರ್ಷ ಅಷ್ಟೇ. ಅಷ್ಟರ ಒಳಗಡೆ ಈ ಸೂರ್ಯಮಿತ್ರ ಬ್ರಾಹ್ಮಣನಿಗೆ ಅವಧಿಜ್ಞಾನ ಪ್ರಾಪ್ತ ಆಗಿ ಹೋಯಿತು. ಈ ಅವಧಿಜ್ಞಾನ ಸೂರ್ಯಮಿತ್ರ ಮುನಿಗೆ ಪ್ರಾಪ್ತ ಆಗಿರುವುದು ಅವರ ಗುರು ಸುಧರ್ಮಾಚಾರ್ಯರಿಗೆ ಗೊತ್ತಾಯಿತು. ಆವಾಗ ಸೂರ್ಯಮಿತ್ರನನ್ನು ಮುನಿಯನ್ನು ಕರೆದು ಸುಧರ್ಮಾಚಾರ್ಯರು ಸಮಾಧಾನದಿಂದ ಹೇಳಿದರು, ನೋಡಿ ಮಹಾಮುನಿರಾಜ್, ತಮಗೆ ಈಗ ಕಳೆದು ಹೋದ ವಸ್ತುವನ್ನು ಹುಡುಕುವಂಥ ಜ್ಞಾನ ಪ್ರಾಪ್ತ ಆಗಿದೆ, ನೀವಿನ್ನು ಮನೆಗೆ ಹೋಗಬಹುದು ಅಂತ ಹೇಳಿಬಿಟ್ರು. ಆವಾಗ ಸೂರ್ಯಮಿತ್ರ ಮುನಿ ಗುರುವಿನ ಕಾಲಿಗೆ ಬಿದ್ದು ಹಿಡ್ಕೊಂಡು, ಹೇ ಭಗವಾನ್, ಏನು ಹೇಳ್ತಿದ್ದೀರಿ ನೀವು? ನನ್ನನ್ನು ಯಾಕೆ ಹಾಸ್ಯ ಮಾಡ್ತೀರಿ ಭಗವಾನ್? ನನ್ನನ್ನು ಇನ್ನೂ ಯಾವ ರೀತಿ ಹೇಳಬೇಡ್ರಿ. ನನಗೆ ಅನಾದಿ ಕಾಲದಿಂದ ಕಳೆದು ಹೋದಂತಹ ನನ್ನ ಆತ್ಮದ ಪ್ರಾಪ್ತಿಯಾಗಿದೆ, ಆತ್ಮದ ಉಪಲಬ್ಧ ಆಗಿದೆ. ಹೇ ಭಗವಾನ್, 3 ಲೋಕದಲ್ಲಿ ಅದಕ್ಕಿಂತ ದೊಡ್ಡ ಶ್ರೇಷ್ಠ ಸಮ್ಯಕ್ತ್ವ ಅಥವಾ ಆತ್ಮ ಉಪಲಬ್ಧಿ, ಇದಕ್ಕಿಂತ ದೊಡ್ಡ ವಿಷಯ ಇನ್ನು ಯಾವುದಿದೆ ಭಗವಾನ್? ಯಾವ ಕಳೆದು ಹೋಗಿರೋ ವಸ್ತು, ಯಾರ್ದು ಕಳೆದು ಹೋಗಿರೋದು, ನಾನು ಯಾಕೆ ಹುಡುಕ್ಬೇಕು ಅದನ್ನು? ಇದರಲ್ಲಿ ಏನು ಅರ್ಥ ಇದೆ ಭಗವಾನ್ ಅಂಥೇಳಿ ಗುರುಗಳಿಗೆ ಪ್ರಶ್ನೆ ಮಾಡಿದ್ರು. ಅಂದರೆ ಇದರ ಅರ್ಥ ಏನು ಅಂತಂದರೆ, ಅವಧಿಜ್ಞಾನ ಪ್ರಾಪ್ತ ಆದ ನಂತರ ಅವಧಿಜ್ಞಾನಿ ಮುನಿ ಯಾರ ಕಳೆದು ಹೋದ ವಸ್ತುವನ್ನು ಹುಡ್ಕೋದಿಕ್ಕಾಗುತ್ತೆ ಹೇಳ್ರಿ? ನೀವೇ ಹೇಳ್ರಿ. ಈ ಪ್ರಪಂಚದಲ್ಲಿ, ಈ 3 ಲೋಕದಲ್ಲಿ ಅನಂತ ವಸ್ತುಗಳು ಹಿಂದೆ ಎಲ್ಲರದು ಕಳೆದು ಹೋಗಿದ್ದಾವೆ. ಅದನ್ನೆಲ್ಲ ಹುಡುಕಿ ಏನು ಮಾಡೋದಿದೆ? ಅದು ಪುದ್ಗಲ ಇದೆ. ಅದರಿಂದ ಯಾವ ಲಾಭ ಇದೆ ಅಲ್ವಾ? ಯಾವ ಜೀವಕ್ಕೆ ಸಮ್ಯಕ್ ದರ್ಶನ ಆಗಿದೆ, ಮುನಿಗಳ ಅವಶ್ಯಕ ಪಾಲನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕರ್ಮನಾಶ ಮಾಡಿ ಹೋಗಿ ಅವರು ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡು ಮೋಕ್ಷಕ್ಕೆ ಹೋಗೋರಿದ್ದಾರೆ, ಇಲ್ಲ ಅಹಮಿಂದ್ರ ಪದವಿಗೆ ಹೋಗುವವರಿದ್ದಾರೆ. ಅಂಥವರಿಗೆ ಕಳೆದು ಹೋದ ವಸ್ತು ಹುಡುಕೋದ್ರಿಂದ ಏನಪ್ಪಾ ಲಾಭ? ಅವಧಿ ಜ್ಞಾನದ ಮಹಿಮೆ ಬಹಳ ದೊಡ್ಡದು. ಈಗ ಏನಾಯಿತು, ಇಲ್ಲಿ ಹೇಳುವಂಥ ಉದಾಹರಣೆಯ ಸಾರಾಂಶ ಏನು ಅಂತಂದರೆ, ನೋಡಿ, ಸೂರ್ಯಮಿತ್ರ ಬ್ರಾಹ್ಮಣ ಅನ್ನುವಂಥ ವ್ಯಕ್ತಿ ಕಳೆದು ಹೋದ ವಸ್ತುವನ್ನು ಹುಡುಕಬೇಕು ಅನ್ನುವಂಥ ಲೋಭದಿಂದ ದಿಗಂಬರ ಮುನಿ ಆದರು. ಆದರೆ ಇಲ್ಲಿ ಅವಶ್ಯಕಗಳ ಪಾಲನೆಯನ್ನು ಸರಿಯಾಗಿ ಸಮಯದಲ್ಲಿ ಮಾಡ್ತಾ ಅವರಿಗೆ ವೃದ್ಧಿಗಳು ಪ್ರಾಪ್ತ ಆಗಿಬಿಟ್ಟು ಅಂತಂದ್ರ ಮೇಲೆ ಇನ್ನು ಈ ಅವಶ್ಯಕ
ಪಾಲನೆಯ ಎಷ್ಟು ದೊಡ್ಡ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಇದು ಮಹತ್ವಪೂರ್ಣ ಉದಾಹರಣೆ ಘಟನೆ ಇದೆ. ಇದನ್ನು ನೀವು ನೆನಪು ಇಡಲೇಬೇಕು. ಅದಾದ ನಂತರ ಶ್ರಾವಕ ಅವಸ್ಥೆಯಲ್ಲೂ ಕೂಡ 6 ಅವಶ್ಯಕ ಕ್ರಿಯೆ ಇದೆ. ಅದರಲ್ಲಿ ದೇವಪೂಜೆ, ಕುರೂಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ. ಇದರಿಂದಲೂ ಕೂಡ ತೀರ್ಥಂಕರರ ಪ್ರಕೃತಿ ಬಂಧ ಆಗುತ್ತದೆ. ಇದರಲ್ಲಿ ಎಲ್ಲದಕ್ಕಿಂತ ಮುಖ್ಯ ದಾನಂ ಪೂಜಂ ಮುಖ್ಯೋ. ದಾನ ಮತ್ತು ಪೂಜಾ ಅತಿ ಮುಖ್ಯವಾಗಿದೆ. ಇದನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು. ಅದರೊಳಗಡೆ ದಾನದೊಳಗಡೆ 4 ಪ್ರಕಾರದ ದಾನ ಆಗ್ತದೆ. ಪೂಜೆ ಒಳಗಡೆ ಅಂದರೆ ಸ್ತ್ರೀ ಇರಲಿ ಪುರುಷ ಇರಲಿ, ಒಟ್ಟು ಶ್ರಾವಕರ ಕ್ರಿಯೆ ಇದೆ. ಅದು ಸ್ತ್ರೀ ಪುರುಷರ ಭೇದ ನಮ್ಮ ಜೈನ ಧರ್ಮದಲ್ಲಿ ಇಲ್ಲ. ಇದನ್ನು ಯಾರು ಕೂಡ ಯಾವತ್ತೂ ಎಲ್ಲೂ ಹೇಗೂ ಯಾವ ಕಾಲದಲ್ಲೂ ಸಿದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಜಿನೇಂದ್ರ ಭಗವಾನರ ಮೂರ್ತಿಯ ಅಭಿಷೇಕವನ್ನು ಸ್ತ್ರೀ ಮತ್ತು ಪುರುಷರು ಅಂದರೆ ಶ್ರಾವಕ ಮತ್ತು ಶ್ರಾವಿಕರು ಪ್ರತಿದಿನ ಶ್ರಾವಕ ಶ್ರಾವಿಕೆ ಪ್ರತಿಯೊಬ್ಬರು ಮಾಡಲೇಬೇಕು. ಇದು ಜಿನೇಂದ್ರ ದೇವರ ಆದೇಶ ಇದೆ. ಆಗಮ ಪರಂಪರೆಗಳಲ್ಲಿ ಅನೇಕ ಸ್ಥಳದಲ್ಲಿ ಉಪಲಬ್ಧ ಇದೆ. 35ಕ್ಕೂ ಹೆಚ್ಚು ಪ್ರಕಾರದ ಶ್ರಾವಕಾಚಾರ ಶಾಸ್ತ್ರಗಳಿದ್ದಾವೆ. ಅದರಲ್ಲಿ ಜಿನೇಂದ್ರ ಭಗವಾನರ ಅಭಿಷೇಕವನ್ನು ಶ್ರಾವಕರ ಮುಖ್ಯ ಕ್ರಿಯೆ ಎಂದು ಹೇಳಲಾಗಿದೆ. ಶ್ರಾವಿಕೆಯರಿಗೆ ಬೇರೆ ಆಚಾರ ಪದ್ಧತಿ ನಮ್ಮ ಜೈನ ಧರ್ಮದಲ್ಲಿ ಇಲ್ಲ. ಶ್ರಾವಕರ ಕ್ರಿಯೆಯೇ ಶ್ರಾವಿಕೆಯರ ಕ್ರಿಯೆ ಇದೆ. ಇದನ್ನು ಯಾರು ಎಲ್ಲೂ ಹೇಗೂ ಯಾವಾಗ ಯಾವ ಕಾಲದಲ್ಲೂ ಎಂಥವರು ಕೂಡ ಸುಳ್ಳು ಸಿದ್ಧ ಮಾಡಲು ಸಾಧ್ಯ ಇಲ್ಲ. ಅಸಂಭವ ಕೆಲಸ ಇದೆ. ಯಾಕೆಂದರೆ ಇದು ಜಿನೇಂದ್ರ ದೇವರ ವಾಣಿ ಇದೆ. ಜಿನೇಂದ್ರ ದೇವರ ವಾಣಿಯನ್ನು ಮಿಥ್ಯಾದೃಷ್ಟಿ ಜೀವಗಳು, ಪಂಥವಾದಿ ಜೀವಗಳು ಸುಳ್ಳು ಸಿದ್ಧ ಮಾಡಲು ಎಂದೂ ಯಾವತ್ತೂ ಹೇಗೂ ಸಾಧ್ಯ ಇಲ್ಲ. ಯಶಕೀರ್ತಿ ಪುಣ್ಯಕರ್ಮದ ಉದಯದಿಂದ ಸ್ವಲ್ಪ ದಿವಸಗಳವರೆಗೆ ಅಜ್ಞಾನಿ ಜೀವಿಗಳನ್ನು ಅವರ ಬಲೆಗೆ ಹಾಕಿ ಅಜ್ಞಾನ ವಿಷಯವನ್ನು ತರ್ಕವನ್ನು ಕಲಿಸಬಹುದು. ಅಷ್ಟು ಮಾತ್ರ ಮಾಡಬಹುದು. ಅದೇ ದೊಡ್ಡ ಸಾಧನೆ ಎಂದು ತಿಳಿಯಬಹುದು ಅಷ್ಟೇ. ಇದರಲ್ಲಿ ಯಾವ ಲಾಭ ಕೂಡ ಇಲ್ಲ. ಇನ್ನು ಅದಾದ ನಂತರ ಈ ದಾನ ಪೂಜೆ ಅತಿ ಮುಖ್ಯ ಇದೆ. ಇದರಿಂದನೂ ಕೂಡ ಜೀವಕ್ಕೆ ತೀರ್ಥಂಕರ ಪ್ರಕೃತಿಯ ಬಂಧ ಆಗುತ್ತದೆ. ಇದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತಂದರೆ ಅಯೋಧ್ಯೆಯಲ್ಲಿ ಕುಬೇರ ದತ್ತ ಎನ್ನುವಂತಹ ತಪ್ಪಾಯ್ತಿದ್ದು, ಅಯೋಧ್ಯೆಯಲ್ಲಿ ಕುಬೇರನಂತೆ ಅಂದರೆ ಕುಬೇರ ಹೇಗಿರ್ತಾನೆ ದುಡ್ಡಿನ ದೇವತೆ, ಆ ರೀತಿ ವೈಭವಶಾಲಿಯಾದಂಥ ಒಬ್ಬ ಸುರೇಂದ್ರ ದತ್ತ ಎಂಬುವಂಥ ಶೇಟು ಇದ್ದ. ಆ ಸುರೇಂದ್ರ ದತ್ತ ಶೇಟು ಪ್ರತಿದಿನ 10 ಬಂಗಾರದ ಮುದ್ರೆಗಳನ್ನು ಜಿನಪೂಜೆಯಲ್ಲಿ ವ್ಯಯ ಮಾಡ್ತಾ ಇದ್ದ. ಮತ್ತು ಅಷ್ಟಮಿಗೆ 16 ಮುದ್ರೆ, ಅಮಾವಾಸ್ಯೆ ತಿಥಿಗೆ 40, ಚತುರ್ದಶಿ ತಿಥಿಗೆ 80 ಸ್ವರ್ಣ ಮುದ್ರೆಗಳಿಂದ ಪೂಜೆ ಮಾಡುತ್ತಿದ್ದ. ಪ್ರತಿದಿನ 4 ಪ್ರಕಾರದ ದಾನ ಕೊಡುತ್ತಿದ್ದ. ಜನ ಎಲ್ಲರೂ ಅವನನ್ನು ಧರ್ಮಶೀಲ ಎಂಬ ಉಪಾಧಿಯನ್ನು ಕೊಟ್ಟು ಸನ್ಮಾನಿಸಿದರು. ಈ ಸುರೇಂದ್ರ ದತ್ತ ಸೇಟುಗೆ ಒಂದು ಸಲ ಅನಿಸ್ತು, ನಾನು ಅಂದರೆ ಸಮುದ್ರದ ಮಧ್ಯದಲ್ಲಿ ಇರುವಂತಹ ದ್ವೀಪಗಳಿಗೆ ಹೋಗಿ ಧನ ಸಂಗ್ರಹ ಮಾಡಿ ವ್ಯಾಪಾರ ಮಾಡಿ ಬರಬೇಕು ಅನ್ನಿಸ್ತು. ಅಲ್ಲಿ ಹೋಗಿ ಬರೋದಕ್ಕೆ 12 ವರ್ಷ ಸಮಯಗಳು ತಗುಲ್ತದೆ ಎನ್ನುವ ಲೆಕ್ಕಾಚಾರವನ್ನು ಅವನು ಹಾಕಿದ. ಮತ್ತು 12 ವರ್ಷದಲ್ಲಿ ಜಿನೇಂದ್ರ ಭಗವಾನರ ಪೂಜೆಗೆ ಎಷ್ಟು ದ್ರವ್ಯ ವ್ಯಯ ಆಗ್ತದೆ ಬಂಗಾರ, ಅದನ್ನು ಎಲ್ಲನ ತನ್ನ ಮಿತ್ರನಾದಂತಹ ರುದ್ರದತ್ತ ಬ್ರಾಹ್ಮಣನಿಗೆ ಕೊಟ್ಟು ಅವನಿಗೆ ತಿಳಿಸಿ ಹೇಳಿ ಸರಿಯಾಗಿ ಪೂಜಾಭಿಷೇಕ ಮಾಡಪ್ಪ ಅಂತ ಹೇಳಿ ನೋಡಿ ವ್ಯವಸ್ಥೆ ಮಾಡು ಅಂಥೇಳಿ ಈ ಸುರೇಂದ್ರ ದತ್ತ ಶೇಟು ದ್ವೀಪಕ್ಕೆ ಪಯಣ ಮಾಡಿಬಿಟ್ಟ. ಅವನು ಹೋದ ನಂತರ ಈ ರುದ್ರದತ್ತ ಬ್ರಾಹ್ಮಣ ದುಷ್ಟನಾಗಿ ದುಷ್ಟ ಬುದ್ಧಿಯಿಂದ ಪರಸ್ತ್ರೀ ಸೇವನೆ ಮತ್ತು ಸಪ್ತ ವ್ಯಸನಗಳಲ್ಲಿ ಎಲ್ಲ ಹಣವನ್ನು ಕಳೆದು ನಾಶ ಮಾಡಿಬಿಟ್ಟ. ಅದೆಲ್ಲ ಸಮಾಪ್ತ ಆಗಿ ಹೋಯಿತು. ಅದಾದ ನಂತರ ಕಳ್ಳತನ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಸಾಕಷ್ಟು ಸಲ ಅವನು ಕಳ್ಳತನ ಮಾಡುತ್ತಿರುವಾಗ ಕೊತವಲ ಅವನನ್ನು ಹಿಡಿದು ದಂಡಿಸಿ ಬಿಟ್ಟ. ಆದರೆ ಅವನು ಕಳ್ಳತನವನ್ನು ಮಾತ್ರ ಬಿಟ್ಟಿಲ್ಲ. ಒಂದು ಪ್ರದೇಶದಲ್ಲಿ ಕಳ್ಳತನ ಮಾಡಬೇಕಿದ್ರೆ ಬೇರೆ ಕೋತವಾಲ್ನಿಂದ ಅವನು ಹೊಡೆದು ಅವನನ್ನು ಸಾಯಿಸಲಾಯಿತು. ಅದಾದ ನಂತರ ಪಾಪದ ಉದಯದಿಂದ ಈ ರುದ್ರದತ್ತ ಬ್ರಾಹ್ಮಣ ನರಕಕ್ಕೆ ಹೋದ. ಅಲ್ಲಿ ಆಯು ಮುಗಿಸಿ ಮೊಸಳೆ ಆಗಿ ಹುಟ್ಟಿದ. ಅಲ್ಲಿ ಆಯು ಮುಗಿಸಿ ಮತ್ತೆ ನರಕದಲ್ಲಿ ಹೋದ. ಅಲ್ಲಿ ಆಯು ಮುಗಿಸಿ ಮತ್ತೆ ಹಸು ಆಗಿ ಹುಟ್ಟಿದ. ಅಲ್ಲಿ ಆಯು ಮುಗಿಸಿ ಮತ್ತೆ ನರಕಕ್ಕೆ ಹೋದ. ಅಲ್ಲಿ ನರಕದಿಂದ ಮತ್ತೆ ದೃಷ್ಟಿ ವಿಷ ಅನ್ನುವಂಥ ಹಾವಾಗಿ ಹುಟ್ಟಿದ. ಮತ್ತೆ ನರಕಕ್ಕೆ ಹೋದ. ನರಕದಿಂದ ಬಂದು ಒಂದು ಶಾರ್ದೂಲ ಅನ್ನುವಂಥ ತಿರಿಯಂಚಾಗಿ ಹುಟ್ಟಿದ. ಅಲ್ಲಿಂದ ಮತ್ತೆ ನರಕಕ್ಕೆ ಹೋದ. ಅದಾದ ನಂತರ ಅನೇಕ ಭವಗಳಲ್ಲಿ ಅಂದರೆ ಅಸಂಖ್ಯಾತ ತ್ರಸ ಸ್ಥಾವರ ಭವಗಳಲ್ಲಿ ಎಲ್ಲ ತಿರುಗಿ ಕೊನೆಗೆ ಕುರುಜಾಂಗಲ್ ದೇಶದ ಹಸ್ತಿನಾಪುರದಲ್ಲಿ
ಒಂದು ಬ್ರಾಹ್ಮಣ ದಂಪತಿಗಳಿಗೆ ಗೌತಮ ಎಂಬ ಅತಿ ದರಿದ್ರ ಮಗನಾಗಿ ಹುಟ್ಟಿದ. ಅವನು ಹುಟ್ಟಿದಾಗಲೇ ಸಮಸ್ತ ಕುಲ ನಷ್ಟ ಆಗಿ ಹೋಯಿತು. ಪಾಪದಿಂದ ಊಟಕ್ಕೆ ಇಲ್ಲದೆ ಹೋಯಿತು. ಶರೀರದಲ್ಲಿ ಎಲುಬು ಮೂಳೆ ಎಲ್ಲ ಕಾಣಲು ಆರಂಭಿಸಿದವು ಆ ಬಾಲಕನದ್ದು. ಅವನು ಅಲ್ಲಿ ಇಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಹೋಗಿ ಭಿಕ್ಷಾವೃತ್ತಿಯಿಂದ ತನ್ನ ಜೀವನವನ್ನು ಮಾಡ್ತಾ ಇದ್ದ. ಆವಾಗ ಅವನ ಯಾವುದೋ ಒಂದು ಪುಣ್ಯದ ಉದಯ ಈಗ ಬಂತು. ಅಲ್ಲಿಗೆ ಒಬ್ಬರು ಸಮುದ್ರಸೇನ ಹೆಸರಿನ ಮುನಿರಾಜರು ಆ ಊರಿಗೆ ಬಂದರು. ಅವರು ಅತಿ ಶ್ರೇಷ್ಠ ಮುನಿರಾಜರು ಇದ್ದರು. ಈ ಬಾಲಕ ಅವರ ಹಿಂದೆ ಬಿದ್ದುಬಿಟ್ಟ. ಅವರು ಮುಂದೆ ಆಹಾರಕ್ಕೆ ಹೋಗ್ತಾ ಇದ್ದರು. ಆವಾಗ ವೈಶ್ರವಣ ಎಂಬ ಸೇಟುವಿನ ಮನೆಯಲ್ಲಿ ಅವರಿಗೆ ವಿಧಿ ಸಿಕ್ತು. ಅಲ್ಲಿ ಆಹಾರಕ್ಕಾಗಿ ನಿಂತರು ಮಹಾಮುನಿ ಸಮುದ್ರಸೇನ್. ಅವರ ಮನೆಯಲ್ಲಿ ನಿರ್ದೋಷವಾದ ನಿರಂತರಾಯ ಆಹಾರ ಆಯಿತು. ಸಮುದ್ರಸೇನ ಮುನಿರಾಜರಿತು. ಆವಾಗ ಬಾಲಕ ಅಲ್ಲಿಯೇ ಬಾಗಿಲಿನಲ್ಲಿ ನಿಂತಿದ್ದ. ಕರುಣಾಭಾವನೆಯಿಂದ ಆ ಸೇಟು ಈ ಬಾಲಕನಿಗೂ ಕೂಡ ಹೊಟ್ಟೆ ತುಂಬ ಊಟ ಹಾಕಿಬಿಟ್ಟ. ಅವನು ಜೀವನದಲ್ಲಿ ಯಾವತ್ತೂ ಕೂಡ ಊಟ ಮಾಡದಿದ್ದಷ್ಟು ಒಳ್ಳೆ ವಸ್ತುವನ್ನು ಅವನು ವೈಶ್ರವಣ ಸೇಟುವಿನ ಮನೆಯಲ್ಲಿ ಮುನಿಗಳ ಆಹಾರದ ನಂತರ ತಿಂದುಬಿಟ್ಟ. ಹೊಟ್ಟೆ ತುಂಬ ತಿಂದ. ಆ ಬಾಲಕನಿಗೆ ಒಂದು ತಲೆ ಒಳಗಡೆ ಒಂದು ವಿಷಯ ಬಂತು. ಏನು ಅಂತಂದರೆ, ಈ ಮುನಿಗಳ ಜೊತೆಗೆ ನಾನು ಕೂಡ ಇದ್ದರೆ ನನಗೆ ಹೊಟ್ಟೆ ತುಂಬ ಊಟ ಸಿಗುತ್ತದೆ ಎಂಬ ಭಾವನೆ ಅವನಲ್ಲಿ ಆಯಿತು. ಮುನಿಗಳು ಯಾವ ಸ್ಥಳದಲ್ಲಿ ಹೋಗಿ ತಪಸ್ಸಿಗೆ ಕೂರುತ್ತಿದ್ರು ಅಲ್ಲಿಗೆ ಆ ದಾರಿಯನ್ನು ಹುಡುಕಿ ಆ ಸ್ಥಳವನ್ನು ಹುಡುಕಿ ಈ ಬಾಲಕ ಹೋಗಿಬಿಟ್ಟ. ಹೋಗಿ ಅವರಿಗೆ ನಮಸ್ಕರಿಸಿ ಹೇಳ್ದ, ನನ್ನನ್ನು ಕೂಡ ನಿಮ್ಮಂತೆಯೇ ಮಾಡಿರಿ, ಕೇವಲ ಊಟದ ಲೋಭಕ್ಕೋಸ್ಕರ. ಸ್ವಲ್ಪ ದಿವಸ ಅವನನ್ನು ಪರೀಕ್ಷಿಸಿ ಗುರುಗಳು ಅಂದರೆ ಸಮುದ್ರಸೇನ ಗುರುಗಳು ಅವನಿಗೆ ದೀಕ್ಷೆ ಕೊಟ್ಟರು. ಅವರ ಆದೇಶದಂತೆ ಸಮಯಕ್ಕೆ ಸಾಮಾಯಿಕ, ಸ್ತವನ, ವಂದನ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಕಾಯಸರ್ಗ ಎಲ್ಲ ಕ್ರಿಯೆಗಳನ್ನು ವಿಧಿವತ್ತು ಮಾಡಿ ಕೇವಲ ಒಂದೇ ವರ್ಷದಲ್ಲಿ ಅನೇಕ ಪ್ರಕಾರದ ವೃದ್ಧಿಗಳನ್ನು ಸಂಪಾದನೆ ಮಾಡಿಬಿಟ್ಟ ಆ ದಿಗಂಬರ ಮುನಿ. ಅಬ್ಬಪ್ಪ, ಎಷ್ಟು ದೊಡ್ಡ ವಿಷಯ ನೋಡ್ರಿ. ಯಾಕೆ ಈ ಸಾಮಾಯಿಕ, ಸ್ತವನ, ವಂದನ, ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಕಾಯಸ್ವರ್ಗ ಇದರಲ್ಲಿ ಎಷ್ಟು ದೊಡ್ಡ ಶಕ್ತಿ ಇದೆ ಅಲ್ವಾ ಈ ಆಚರಣೆಯಲ್ಲಿ. ಅದಾದ ನಂತರ ಆಯು ಅಂತ್ಯದಲ್ಲಿ ಗುರು ಮತ್ತು ಶಿಷ್ಯರು ಇಬ್ಬರೂ ಕೂಡ ಸಮಾಧಿಯಿಂದ ಪ್ರಾಣವನ್ನು ಬಿಟ್ಟು ಗ್ರೈವೇಕದ ಅಂದರೆ ಅಹಮಿಂದ್ರ ಪದವಿ, ಅದು ಗ್ರೈವೇಕದ ಸುವಿಶಾಲ ವಿಮಾನದಲ್ಲಿ ಅಹಮಿಂದ್ರರಾಗಿ ಬಿಟ್ರು ಇಬ್ಬರು ಕೂಡ. ಅದಾದ ನಂತರ ಅಲ್ಲಿ 28 ಸಾಗರೋಪಮ ಅತ್ಯಂತ ಸುಖವಾದ ಒಂದು ಆ ಆಯುವನ್ನು ಅಲ್ಲಿದು ಮುಗಿಸಿ ಅಂಧಕವೃಷ್ಣಿ ರಾಜ ಆದನು. ಇದು ಹರಿವಂಶ ಪುರಾಣದಲ್ಲಿ ಬಹಳ ಸುಂದರವಾದ ಘಟನೆ ಬರ್ತದೆ. ಅಂಧಕವೃಷ್ಟಿ ರಾಜ ಆದ. ಅಂಧಕವೃಷ್ಣಿ ಅಥವಾ ಅಂಧಕವೃಷ್ಟಿ ಎರಡು ಕೂಡ ಬರ್ತದೆ. ಅದು ಎಲ್ಲೇ ಶಾಸ್ತ್ರದಲ್ಲಿ ಬಂದರೆ ನೀವು ಅದನ್ನು ಸ್ವೀಕಾರ ಮಾಡಬೇಕು. ಅಂಧಕವೃಷ್ಟಿ ಅಥವಾ ಅಂಧಕವೃಷ್ಣಿ, ಈ ರಾಜ ಆಗಿಬಿಟ್ಟ ಅವನು. ಹೀಗೆ ಎಂದು ಅಂದರೆ ಈ ಘಟನೆಯನ್ನು ಯಾರಿಗೆ ಹೇಳಿದ್ರಪ್ಪ? ಈ ಘಟನೆಯನ್ನ ಸುಪ್ರತಿಷ್ಠ ಕೇವಲಿಗಳು ಅಂದರೆ ಸುಪ್ರತಿಷ್ಠ ಅನ್ನುವಂಥ ಅವರಿಗೆ ಕೇವಲ ಜ್ಞಾನ ಆಗಿತ್ತು. ಸುಪ್ರತಿಷ್ಠ ಕೇವಲಿಗಳು ತಮ್ಮ ದಿವ್ಯ ಧ್ವನಿಯಿಂದ ಈ ಘಟನೆಯನ್ನು ಅಂದರೆ ಈ ಅಂಧಕವೃಷ್ಟಿಯ ಹಿಂದಿನ ಭವದ ಘಟನೆಗಳನ್ನು ತಿಳಿಸಿದರು. ಇವೆಲ್ಲ ಅವಶ್ಯಕ ಪಾಲನೆಯ ಉತ್ತಮ ಫಲಗಳು. ಅರ್ಥಾತಿಲ್ಲ. ಈಗ ಈ ಭಾಗದಲ್ಲಿ ನಿಮಗೆ 2 ಮಹತ್ವಪೂರ್ಣ ಕಥೆಗಳನ್ನು ಹೇಳಿದ್ದಾಯಿತು. ಇದನ್ನು ಸ್ವಲ್ಪ ನೆನಪಿಟ್ಕೊಳ್ರಿ. ಅಕಸ್ಮಾತ್ ನಿಮಗೆ ವಿಸ್ತಾರವಾದ ಕಥೆಗಳು ಬೇಕು ಅಂತಂದರೆ ನೀವು ಮಹಾಪುರಾಣ, ಪದ್ಮಪುರಾಣ, ಹರಿವಂಶ ಪುರಾಣ, ಈ ನಮ್ಮ ಪಂಚಮ ಕಾಲದ 3 ಅದ್ಭುತ ನಿಧಿಗಳು ಎಂದು ಹೇಳಿದರೂ ಅವುಗಳನ್ನು ತಪ್ಪು ಆಗಲಾರದು. ಅಂದರೆ ನನ್ನ ಪ್ರಕಾರ ನನಗಾದ ಅನುಭವವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಅದೇ ರೀತಿಯ ಎಲ್ಲರಿಗೂ ಬೇರೆ ಬೇರೆ ಅನುಭವ ಆಗ್ತದೆ. ಅದೇನು ಅದನ್ನ ಸಿದ್ಧಾಂತ ನಾನು ಹೇಳಿದ್ದೆ ಸಿದ್ಧಾಂತ ಅಂತ ಹೇಳಲ್ಲ, ಅರ್ಥ ಆಯಿತು. ಆದರೆ ಈ ಕಾಲದ ಒಂದು ಸಮ್ಯಕ್ತವಾದ ಗಣಿಗಳು ಎಂದರೆ ಅದನ್ನು ತಪ್ಪಾಗಲಾರದು. ಅವು 3 ಮಹಾಪುರಾಣ, ಪದ್ಮಪುರಾಣ, ಹರಿವಂಶ ಪುರಾಣ. ಇದನ್ನು ಪ್ರತಿಯೊಬ್ಬರೂ ಅಭ್ಯಾಸ ಮಾಡಲೇಬೇಕು ಅಥವಾ ಕೇಳಬೇಕು. ಈಗ ನೀವು ಶಾಸ್ತ್ರ ಓದೋದಿಲ್ಲ ಅನ್ನೋದು ಕಾರಣದಿಂದಲೇ ಅದನ್ನೆಲ್ಲನೇ ಈಗ ಆ ಶಬ್ದಗಳಲ್ಲಿ ರೆಕಾರ್ಡ್ ಮಾಡಿದ್ದೀನಿ. 16 ಕೇಳ್ರಿ, ಇನ್ನೇನು ಮಾಡೋದಲ್ವಾ. ಈಗ ಸಮಯ ಭಾಳ ಇಲ್ಲ. ಇನ್ನು ಮುಂದಿನ ಭಾಗವನ್ನು ನೀವು ನಾಳೆ ಬಂದು ಕೇಳಬೇಕಾಗುತ್ತೆ. ಅಂದರೆ ಈಗ 14 ಭಾವನೆಗಳು ಮುಗಿದೋದು ಅಲ್ವಾ ನಿಮಗೀಗ. ಇನ್ನು ನಾಳೆ ಮುಂದಿಂದ ಯಾವುದು? ಮಾರ್ಗ ಪ್ರಭಾವನೆ ಐತೆ 15,
15 ನಮ್ಮ ಸಂಖ್ಯೆಯ ಭಾವನೆ ಇದೆ ಅಲ್ವಾ. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜ್. ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.